ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಎನ್ ಎಜುಕೇಷನ್ ಚಾನಲ್. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ಇತಿಹಾಸ ವಿಭಾಗದ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ ಈ ಅಧ್ಯಾಯದಲ್ಲಿ ಬರುವಂತಹ ಇಂಪಾರ್ಟೆಂಟ್ಸ್ ಪಾಯಿಂಟ್ಸನ್ನು ನೋಡೋಣ. ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅದನ್ನು ಇವಾಗ ನೋಡ್ತಾ ಹೋಗೋಣ. ಈ ಲೆಸನ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ಸ್ ಪಾಯಿಂಟನ್ನು ನಾನು ಇಲ್ಲಿ ನೋಟ್ಸ್ ಮಾಡಿಟ್ಟಿದ್ದೀನಿ. ಸೊ ಇವಾಗ ಲೆಸನನ್ನು ಸ್ಟಾರ್ಟ್ ಮಾಡೋಣ. ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ. ಭಾರತಕ್ಕೆ ಬಂದಂಥ ಪರ್ಷಿಯನರು ಭಾರತೀಯರಿಗೆ ಹಿಂದೂ ಎಂದು ಕರೆದರು. ಅವರಂತೆ ಗ್ರೀಕರು ಕೂಡ ಭಾರತಕ್ಕೆ ಬಂದಿದ್ದರು. ಅವರು ಸಿಂಡೇಸ್ ಅಥವಾ ಇಂಡು ಎಂದು ಕರೆದರು. ವೃಷಭನಾಥನ ಮಗ ಭರತನಿಂದ ಭರತಖಂಡ ಭರತವರ್ಷ ಎಂದು ಹೆಸರು ಬಂದಿದೆ. ಇದು ಪುರಾಣಗಳ ಪ್ರಕಾರ ನಮಗೆ ಮಾಹಿತಿ ದೊರಕಿದೆ. ವಿಲಿಯಂ ಜೋನ್ಸ್ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಕರೆದರು. ವಿಲಿಯಂ ಜೋನ್ಸ್ ಅವರು 1784ರಲ್ಲಿ ಏಸೆಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದರು. ಅದೇ ಏಸೆಟಿಕ್ ಸೊಸೈಟಿಯು 1832ರಲ್ಲಿ ಈ ಸಂಸ್ಥೆಯನ್ನು ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣ ಮಾಡಲಾಯಿತು. ಏಸೆಟಿಕ್ ಸೊಸೈಟಿದು ಸಂಸ್ಥೆ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರ ಮಾಡಿತು. ಈ ಭಗವದ್ಗೀತೆಯು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ. ವಿಲಿಯಂ ಜೋನ್ಸ್ ಶಾಕುಂತಲ ಎಂಬ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ನಲ್ಲಿ ಸಿದ್ಧಗೊಳಿಸಿದರು. ಪ್ರಾಚೀನ ಮತ್ತು ಇವಾಗ ಪ್ರೆಸೆಂಟ್ ಇರುವಂಥ ಹೆಸರುಗಳು ನೋಡೋಣ. ಮಗಧ ಇವಾಗೇನಿದೆ ಬಿಹಾರ, ಕಳಿಂಗ ಒರಿಸ್ಸಾ, ಮೊದಲು ಚೇರ ಅದು ಕೇರಳ, ಇವಾಗ ಪ್ರೆಸೆಂಟ್ ಕೇರಳ ಅಂತಿದೆ, ಮೊದಲು ಚೇರ ಎಂಬ ಹೆಸರಿತ್ತು. ಇಂದ್ರಪ್ರಸ್ಥದ ಹೆಸರು ಇವಾಗ ದೆಹಲಿ, ಪ್ರಯಾಗ ಅಲಹಾಬಾದ, ಮದ್ರಾಸ ಚೆನ್ನೈ, ಬರೋಡಾ ವಡೋದರ, ಬೊಂಬೈ ಮುಂಬೈ. ಇವು ಹಳೆಯ ಮತ್ತು ಹೊಸ ಹೆಸರುಗಳು. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವು ಭಾರತೀಯರ ಕೊಡುಗೆ. ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲು ಬಳಸಿದವರು ಭಾರತೀಯರು. ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಎಂದು ಹೇಳಿದವರು ಆರ್ಯಭಟ. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಕೋಪರ್ನಿಕಸ್ನಿಗೆ ಸಲ್ಲುತ್ತದೆ. ಇವನಿಗಿಂತ 10 ಶತಮಾನ ಹಿಂದಿನವನು ಆರ್ಯಭಟ. ಅಂದರೆ ಇವನು ಕೋಪರ್ನಿಕಸ್ ಹೇಳಿದಂಥ ವಾದ ಅವನಿಗಿಂತ 10 ಶತಮಾನ ಮುಂಚೆನೇ ಭಾರತೀಯನಾದ ಆರ್ಯಭಟನು ತಿಳಿಸಿಕೊಟ್ಟಿದ್ದನು. ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಪೈಥಾಗೋರಸನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದವನು ಭಾರತೀಯ ವಿಜ್ಞಾನಿ ಬೋಧಾಯನ. ಅವಿಭಾಜ್ಯ ಕಣವಾದ ಅಣುವನ್ನು ಕಣಾದ ಎಂಬ ಭಾರತೀಯ ವಿಜ್ಞಾನಿ ಪ್ರತಿಪಾದಿಸಿದನು. ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಎಂದು ಪ್ರಸಿದ್ಧವಾಗಿತ್ತು. ಯೋಗಶಾಸ್ತ್ರ ಮತ್ತು ಸಂಸ್ಕೃತವು ಭಾರತೀಯರ ಕೊಡುಗೆಗಳಾಗಿವೆ. ಜಗತ್ತಿನ ಅತಿ ಎತ್ತರವಾದ ಬುದ್ಧನ ಮೂರ್ತಿ ಅಫ್ಘಾನಿಸ್ತಾನದ ಬಾಮಿಯಾನ ಎಂಬಲ್ಲಿತ್ತು. ಕಾಂಬೋಡಿಯಾದ ಅಂಕೋರ್ ವಾಟ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಜಾವಾದ ಬೋರ್ಬೋದರ್ ಎಂಬಲ್ಲಿ ಜಗತ್ಪ್ರಸಿದ್ಧ ಬೌದ್ಧ ದೇವಾಲಯವಿದೆ. ಲೆಸನ್ ಬ್ಯಾಕ್ ಸೈಡ್ ಕೊಟ್ಟಿರುವಂಥ ಬಿಟ್ಟ ಸ್ಥಳ. ಗಣಿತಕ್ಕೆ ಭಾರತೀಯರ ಅನನ್ಯ ಕೊಡುಗೆ ಅಂಕಿಗಳು, ದಶಮಾಂಶ, ಭಿನ್ನರಾಶಿ ಮತ್ತು ಬೀಜಗಣಿತ. ಶಾಕುಂತಲ ಸಂಸ್ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಯಾರು? ವಿಲಿಯಂ ಜೋನ್ಸ್. ಕಾಂಬೋಡಿಯಾದ ಅಂಕೋರ್ ವಾಟ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ. ಸೊ ಇದಾಗಿತ್ತು ನಮ್ಮ ಅಧ್ಯಾಯ 2 ಭಾರತ ನಮ್ಮ ಹೆಮ್ಮೆ. ಇದೇ ರೀತಿಯಲ್ಲಿ ಮುಂದಿನ ಅಧ್ಯಾಯಗಳನ್ನು ಕೂಡ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವೆಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು.